Hello everyone, welcome back to Namala Excellence Bengaluru presents Daily News Analysis. So 16th July 2026 ಮೊದಲ ಇಂಪಾರ್ಟೆಂಟ್ ಆರ್ಟಿಕಲ್ ದ ಹಿಂದೂನ ಫಸ್ಟ್ ಪೇಜಲ್ಲಿದೆ. ಆರ್ಟಿಕಲ್ ಏನಂತಂದರೆ ಇರಾನ್ ಥ್ರೆಟನ್ಸ್ ಟು ಹಾಲ್ಟ್ ಆಲ್ ದ ರೀಜನಲ್ ಆಯಿಲ್ ಎಕ್ಸ್ಪೋರ್ಟ್ಸ್. ಆಯಿಲ್ ಆ್ಯಂಡ್ ಗ್ಯಾಸ್ ವಿಲ್ ಏದರ್ ಬಿ ಫಾರ್ ಎವ್ರಿ ಒನ್ ಆರ್ ಫಾರ್ ನೋ ಒನ್ ಸೇಸ್ ದ ಇರಾನ್ ಅಮಿಡ್ ವೇವ್ ಆಫ್ ಸ್ಟ್ರೈಕ್ಸ್ ಫ್ರಮ್ USA. ಎಲ್ಲರಿಗೂ ಗೊತ್ತಿದೆ ಇರಾನ್ USA ಥ್ರೆಟ್ ಏನಾಗ್ತಾ ಇದೆ, ಏನು ವಾರ್ ಆಗ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ರೀಸೆಂಟಾಗಿ ಸೀಸ್ ಫೈರ್ ಮಾಡಿದರು. ಅದರ ಪ್ರಕಾರ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಇತ್ತು. ಬಟ್ ಇವಾಗ ಏನಾಗಿದೆ ಅಂತಂದರೆ US ಲಾಂಚ್ಡ್ ಸ್ಟ್ರೈಕ್ಸ್ ಆನ್ ಇರಾನಿಯನ್ ಟಾರ್ಗೆಟ್ಸ್ ಅಕ್ರಾಸ್ ದ ರೀಜನ್. ಇರಾನ್ ಅದಕ್ಕೆ ಹ್ಯಾಸ್ ರಿಟಾಲಿಯೇಟೆಡ್ ಟಾರ್ಗೆಟಿಂಗ್ US ಅಸೆಟ್ಸ್ ಆ್ಯಂಡ್ ಥ್ರೆಟನಿಂಗ್ ಟು ಸ್ಟಾಪ್ ಆಲ್ ಎನರ್ಜಿ ಎಕ್ಸ್ಪೋರ್ಟ್ಸ್ ಇನ್ ದ ವೆಸ್ಟ್ ಏಷ್ಯಾ. ಏನಪ್ಪ ಅಂತಂದರೆ US ನಂಗೆ ಅಟ್ಯಾಕ್ ಮಾಡುತ್ತೆ ಅಂದರೆ ಈ ರೀಜನಲ್ಲಿ ನಮಗೆ ಶಾಂತಿ ಇಲ್ಲ ಅಂದರೆ ಯಾರಿಗೂ ಶಾಂತಿ ಇರಬಾರ್ದು. ಓಕೆ, ದಟ್ ಈಸ್ ವಾಟ್ ದೇ ಆರ್ ಡೂಯಿಂಗ್ ಹಿಯರ್. ಪೀಸ್ ಡೀಲ್ ಕೊಲ್ಯಾಪ್ಸ್ ಆಗಿದೆ. ಏನಂತಂದರೆ ಇರಾನ್ ಸೇಸ್ ದ ರಿನ್ಯೂಡ್ US ಬ್ಲಾಕೇಡ್ ಆನ್ ಇಟ್ಸ್ ಪೋರ್ಟ್ ಹ್ಯಾಸ್ ಡಿಸ್ಮ್ಯಾಂಟಲ್ಡ್ ದ ಇಸ್ಲಾಮಾಬಾದ್ ಮೆಮೊರಂಡಮ್ ವಿಚ್ ವಾಸ್ ಸೈನ್ಡ್ ಲಾಸ್ಟ್ ಮಂತ್ ಟುವಾರ್ಡ್ಸ್ ಪೀಸ್. ಓಕೆನಾ, USA ಮತ್ತು ಇರಾನ್ ಪೀಸ್ ಡೀಲ್ನ ಕನ್ವಿನ್ ಮಾಡಿದರು. ಇದಕ್ಕೆ ಪಾಕಿಸ್ತಾನ್ ವಾಸ್ ದ ಕನ್ವೀನರ್. ಸೊ ಅದಕ್ಕೆ ಇಸ್ಲಾಮಾಬಾದ್ ಮೆಮೊರಂಡಮ್ ಅಂತ ಕರೆದಿದ್ರು. ಬಟ್ 2 ತಿಂಗಳು ಕೂಡ ಉಳಿಲಿಲ್ಲ, ಅದು ವೇಸ್ಟ್ ಆಯ್ತು ಇವಾಗ. ದೆನ್ ಮ್ಯೂಚುವಲ್ ಸ್ಟೇಕ್ಸ್ USA ಏನು ಮಾಡಿದರು, ದೇ ಹಿಟ್ ದ ಇರಾನ್ ಇನ್ಕ್ಲೂಡಿಂಗ್ ಬಂದರ್ ಅಬ್ಬಾಸ್, ಬಂದರ್ ಇಮಾಮ್ ಆ್ಯಂಡ್ ಬುಷರ್ ಏರಿಯಾಸ್ ಆ್ಯಂಡ್ ಇರಾನ್ಸ್ ರೆವಲ್ಯೂಷನ್ ಗಾರ್ಡ್ಸ್ ಹ್ಯಾವ್ ಟಾರ್ಗೆಟೆಡ್ US 5th ಫ್ಲೀಟ್ ಇನ್ ಬಹರೇನ್. ಇದು ನೋಡಿ ಏನಂತಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಕೊಟ್ಟಂಗೆ ಆಯ್ತಂತೆ. ಸೊ ಇಲ್ಲಿ USA ಇರೋದೆಲ್ಲಿದೆ, ಬಟ್ ಅದ್ರ US ಅಸೆಟ್ಸ್ ಎಲ್ಲಿದೆ ಅಂತಂದರೆ ಬೇರೆ ದೇಶದಲ್ಲಿದೆ. ಹಾಗಾಗಿ ಇರಾನ್ ಅವರು USA ಅಸೆಟ್ಸ್ ಮೇಲೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇರಾನ್ಸ್ ಥ್ರೆಟ್ ಏನಪ್ಪ ಅಂತಂದರೆ ದೇ ಆರ್ ಥ್ರೆಟನಿಂಗ್ ದ್ಯಾಟ್ ದ ಎಕ್ಸ್ಪೋರ್ಟ್ ಆಫ್ ಆಯಿಲ್ ಆ್ಯಂಡ್ ಗ್ಯಾಸ್ ಫ್ರಮ್ ದ ರೀಜನ್ ವಿಲ್ ಬಿ ಏದರ್ ಫಾರ್ ಎವ್ರಿ ಒನ್ ಆರ್ ಫಾರ್ ನೋ ಒನ್ ಅಂತ ಹೇಳಿದ್ದಾರೆ. ಓಕೆ, ನಮಗೆ ಶಾಂತಿ ಇಲ್ಲ ಅಂತಂದರೆ ಯಾರಿಗೂ ಪೀಸ್ ಇರಬಾರ್ದು ಅಂತ. ಸೊ ಸ್ಟ್ರೇಟ್ ಆಫ್ ಹಾರ್ಮೂಸ್ ಎಲ್ಲರಿಗೂ ಗೊತ್ತಿದೆ ಎಲ್ಲಿದೆ ಅಂತೇಳಿ. ಸ್ಟ್ರೇಟ್ ಆಫ್ ಹಾರ್ಮೂಸ್ ಈಸ್ ದಿಸ್ ನ್ಯಾರೋ ಸ್ಟ್ರೇಟ್ ದಟ್ ಕನೆಕ್ಟ್ಸ್ ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಓಮನ್. ಓಕೆ, ಸೊ ಈ ನ್ಯಾರೋ ಚಾನಲ್ ಇದೆಯಲ್ಲ, ಇದರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಯಾರ್ದಿದೆ, ಇರಾನ್ದಿದೆ. ಓಕೆ, ಇಟ್ ಕನೆಕ್ಟ್ಸ್ ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಓಮನ್ ಆ್ಯಂಡ್ ಇಟ್ ಸಪರೇಟ್ಸ್ ಇರಾನ್ ಆ್ಯಂಡ್ ಓಮನ್. ಓಕೆ, ದಿಸ್ ಈಸ್ ಸ್ಟ್ರೇಟ್ ಆಫ್ ಹಾರ್ಮೂಸ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ದೆನ್ ಆಯಿಲ್ ಪ್ರೈಸಸ್ ಸರ್ಚ್ ಏನಂತಂದರೆ ಬ್ರೆಂಟ್ ಕ್ರೂಡ್ ಆಯಿಲ್ ಅಕಾರ್ಡಿಂಗ್ಲಿ 2026 ಜುಲೈಗೆ $85 ಪರ್ ಬ್ಯಾರಲ್ ಇತ್ತು. ಇವಾಗ ಇಟ್ ಈಸ್ ಗೋಯಿಂಗ್ ಟು ಇಂಪ್ರೂವ್ ಬೈ 15%, ಅಂದರೆ ಆಲ್ಮೋಸ್ಟ್ $92 ಪರ್ ಬ್ಯಾರಲ್ ಆಗುತ್ತೆ. IMF ವಾರ್ ಮಾಡಿದೆ. ಸೊ ವಾಟ್ ವಿಲ್ ಬಿ ಇಟ್ಸ್ ಜೊತೆಗೆ IMF ಏನು ವಾರ್ ಮಾಡಿದೆ ಅಂತಂದರೆ ಆಯಿಲ್ ಸರ್ಪ್ಲಸ್ ದ್ಯಾಟ್ ಕುಷನ್ಡ್ ಶಾಕ್ ಈಸ್ ನಿಯರ್ಲಿ ಯೂಸ್ಡ್ ಅಪ್. ಎಲ್ಲ ಕಂಟ್ರೀಸು ಆಯಿಲ್ ಸರ್ಪ್ಲಸ್ನ ಏನೇನೋ ಸೇವ್ ಮಾಡಿಕೊಂಡಿದ್ರಲ್ಲ ಅದೆಲ್ಲ ಯೂಸ್ ಅಪ್ ಆಗ್ತಾ ಇದೆ. ದೆನ್ ಸ್ಪೇರ್ ಕೆಪಾಸಿಟಿ ಹ್ಯಾಸ್ ರೆಡ್ಯೂಸ್ಡ್, ಡಿಮ್ಯಾಂಡ್ ಆಸ್ ಕಾಂಪ್ರೆಸ್ಡ್. ಕೊನೆಗೆ ಇನ್ವೆಂಟರೀಸ್ ಆರ್ ಡ್ರಾನ್ ಡೌನ್ ಸಿಗ್ನಿಫಿಕೆಂಟ್ಲಿ. ಕೊನೆಗೆ ಅನ್ಲೆಸ್ ಸ್ಟಾಕ್ಸ್ ಆರ್ ರಿಪ್ಲೆನಿಶ್ಡ್ ವರ್ಲ್ಡ್ ವಿಲ್ ಬಿ ಪೂರ್ಲಿ ಎಕ್ವಿಪ್ಡ್ ಫಾರ್ ದ ನೆಕ್ಸ್ಟ್ ಸ್ಟಾಕ್. ಓಕೆ, ಸೊ ಒಂದು ಟೈಮ್ ಬ್ಲಾಕ್ ಮಾಡಿದಾಗಲೇ ಆಲ್ರೆಡಿ ವರ್ಲ್ಡ್ ವಾಸ್ ಆನ್ ಇಟ್ಸ್ ನೀಸ್. ಇವಾಗ ಇನ್ನೊಂದು ಸರಿ ಲಾಂಗ್ ಟೈಮಿಗೆ ಬ್ಲಾಕ್ ಮಾಡಿದಂದರೆ ದೇರ್ ವಿಲ್ ಬಿ ಬಿಗ್ ಇಶ್ಯೂಸ್ ಫಾರ್ ಹೋಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಸ್ಟ್ರೇಟ್ ಆಫ್ ಹಾರ್ಮೂಸ್ ಬಗ್ಗೆ ಇಟ್ ಇಸ್ ಅ ನ್ಯಾರೋ ವಾಟರ್ ವೇ ಬಿಟ್ವೀನ್ ಇರಾನ್ ಆ್ಯಂಡ್ ಓಮನ್. 20% ಆಫ್ ದ ಗ್ಲೋಬಲ್ ಟ್ರೇಡ್, oil trade, and a major share of LNG export passes through this particular strait. Key exports dependent on it are Saudi Arabia, Iraq, Kuwait, UAE, Qatar, and Iran. Any disruption can impact global energy markets immediately. So this is the significance of Strait of Hormuz. ಓಕೆ, ಸೊ ಇವಾಗ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದರೆ ಇದರಿಂದ ನಮ್ಮ ಭಾರತಕ್ಕೆ ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಆನ್ ಇಂಡಿಯಾ. ಫಸ್ಟ್ ವಿಲ್ ಬಿ ಆನ್ ದ ಎನರ್ಜಿ ಸೆಕ್ಯೂರಿಟಿ. ದಟ್ ಇಂಡಿಯಾ ಇಂಪೋರ್ಟ್ಸ್ approximately 85% of its crude oil. A significant share comes from this Gulf region. ಸೊ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಆಯಿಲ್ ಪ್ರೈಸ್ ಜಾಸ್ತಿ ಆದಂಗೆ ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟ್ರೇಡ್ ಡೆಫಿಸಿಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್, ಕರೆಂಟ್ ಅಕೌಂಟ್ ಡೆಫಿಸಿಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಆ್ಯಸ್ ಅ ರಿಸಲ್ಟ್ ರುಪಿ ಅಗೇನ್ಸ್ಟ್ ದ ಡಾಲರ್ ಕಡಿಮೆ ಆಗ್ತಾ ಹೋಗುತ್ತೆ. ವಿಚ್ ವಿಲ್ ಹ್ಯಾವ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಇಂಡಿಯಾ. Then current account deficit, inflation, fuel cost push up the price of fertilizers, transport, electricity, etc. ಸೊ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ರುಪಿ ಇನ್ಫ್ಲೇಷನ್ ಜಾಸ್ತಿ ಆದಂಗೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಸ್ಟ್ ಜಾಸ್ತಿ ಆದರೆ ಬರ್ಡನ್ ಯಾರ ಮೇಲೆ, ನಮ್ಮೆಲ್ಲರ ಮೇಲೆ. ದ್ಯಾಟ್ ಈಸ್ ಕಾಮನ್ ಸಿಟಿಸನ್ಸ್ ವಿಲ್ ಹ್ಯಾವ್ ಟು ಬಿಯರ್ ದ ಬರ್ಡನ್. ಫೈನಲ್ ಇಂಪ್ಯಾಕ್ಟ್ ಏನಂತಂದರೆ ಫಿಸ್ಕಲ್ ಇಂಪ್ಯಾಕ್ಟ್ ಏನಂದರೆ ಗೌರ್ಮೆಂಟ್ ಮೇ ನೀಡ್ ಫ್ಯೂಯಲ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್, ಹೈಯರ್ ಸಬ್ಸಿಡೀಸ್ ಆ್ಯಂಡ್ ಇನ್ಕ್ರೀಸ್ ಎಕ್ಸ್ಪೆಂಡಿಚರ್ ಆನ್ ದ ವೆಲ್ಫೇರ್.
ಸೊ ಶಿಪ್ಪಿಂಗ್ ಅಂದರೆ ಇಂಡಿಯನ್ ಶಿಪ್ಪಿಂಗ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ವಯಾ ವೆಸ್ಟ್ ಏಷ್ಯಾ ಮೇ ಫೇಸ್ ಹೈಯರ್ ಇನ್ಶೂರೆನ್ಸ್ ಡಿಲೇಸ್ ಆಸ್ ವೆಲ್ ಆಸ್ ಇನ್ಕ್ರೀಡ್ ಫ್ರೈಟ್ ಕಾಸ್ಟ್. ಓಕೆ, ಹಾಗಾಗಿ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ ಫಾರ್ ಇಂಡಿಯಾ. ಕಾದು ನೋಡಬೇಕಾಗುತ್ತೆ. ಜೊತೆಗೆ ವಾಟ್ ವಿಲ್ ಬಿ ಇಟ್ಸ್ ಇಂಪ್ಲಿಕೇಶನ್ಸ್ ಆನ್ ಜಿಯೋ ಪೊಲಿಟಿಕಲ್ ಅಂತಂದರೆ ಎಸ್ಕಲೇಷನ್ ಇನ್ ದ USA ಆ್ಯಂಡ್ ಇರಾನ್ ಕಾನ್ಫ್ರಂಟೇಷನ್, ಇದು ತುಂಬ ದಿನದಿಂದ ಆಗ್ತಾನೆ ಇದೆ. ಆ್ಯಂಡ್ ದೆನ್ ಗ್ರೇಟರ್ ಇನ್ಸ್ಟೆಬಿಲಿಟಿ ಇನ್ ದ ವೆಸ್ಟ್ ಏಷ್ಯಾ. ಸೊ USA ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಇರಾನ್ ಮಾಡ್ತಾ ಇದೆ, ಹೋಗಿ ಬೇರೆ ಕಂಟ್ರೀಸ್ ಇನ್ ವೆಸ್ಟ್ ಏಷ್ಯಾಗೆ ಅಟ್ಯಾಕ್ ಮಾಡ್ತಾ ಇದೆ. ದೆನ್ ರಿಸ್ಕ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ ಅದರ್ ಗಲ್ಫ್ ಮೊನಾರ್ಕೀಸ್, potential disruption to the global supply chains and increase the role of naval powers in protecting the ship lanes. ಇದನ್ನೆಲ್ಲ ನೋಡ್ಬೋದು ಬರುವಂಥ ದಿನಗಳಲ್ಲಿ. ಸೊ ಕೀ ಫ್ಯಾಕ್ಟ್ಸ್ ರಿಮೆಂಬರ್ ಅಂದರೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಕನೆಕ್ಟ್ ಮಾಡುತ್ತೆ. ಬಂದರ್ ಅಬ್ಬಾಸ್ ಇಸ್ ಅ ಮೇಜರ್ ಪೋರ್ಟ್ ಇನ್ ಇರಾನ್ ಆನ್ ದ ಪರ್ಷಿಯನ್ ಗಲ್ಫ್. ಫಿಫ್ತ್ ಫ್ಲೀಟ್ ಎಲ್ಲಿದೆ ಅಂತಂದರೆ ಆಫ್ USA ಬಹರೇನ್ದಲ್ಲಿದೆ. ಬ್ರೆಂಟ್ ಕ್ರೂಡ್ ಏನಂತಂದರೆ ಇಟ್ ಇಸ್ ದ ಇಂಡೆಕ್ಸ್ ದಟ್ ಈಸ್ ಗ್ಲೋಬಲ್ ಆಯಿಲ್ ಇಂಡೆಕ್ಸ್ ಬೆಂಚ್ ಮಾರ್ಕ್ ಫಾರ್ ದ ಆಯಿಲ್ ಪ್ರೈಸ್. ವೆಸ್ಟ್ ಏಷ್ಯಾ ಇಟ್ ಇಸ್ ಕ್ರಿಟಿಕಲ್ ಫಾರ್ ಗ್ಲೋಬಲ್ ಸೆಕ್ಯೂರಿಟಿ, ಗೊತ್ತಿದೆ ನಿಮಗೇನಂತ. ಸೊ UPSC ರಿಲೆವೆನ್ಸಲ್ಲಿ GS2 GS3 ಪ್ರಿಲಿಮ್ಸ್ಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. GS2 ಇಂಟರ್ನ್ಯಾಷನಲ್ ರಿಲೇಷನ್ಸ್, GS3ಯಲ್ಲಿ ಎಕನಾಮಿಕಲ್ ಕಾನ್ಸೆಪ್ಟ್, ಇನ್ಫ್ಲೇಷನ್, ಗ್ಲೋಬಲ್ ಟ್ರೇಡ್, ಎನರ್ಜಿ ಸೆಕ್ಯೂರಿಟಿ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ನೋಡಿ ಇಲ್ಲಿ ಹೇಳಿರುವಂಥ ಫ್ಯಾಕ್ಟ್ಸ್ ಅಥವಾ ಫ್ಯಾಕ್ಟ್ಸ್ ಅಲ್ಲ, ಸ್ಟೇಟ್ಮೆಂಟ್ಸ್, ಕೋಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಇನ್ ಯುವರ್ ಆನ್ಸರ್. ಕಂಟ್ರೋಲ್ ಓವರ್ ಎನರ್ಜಿ ಕಾರಿಡಾರ್ಸ್ often shapes the geopolitical power as much as control over the territory. This is what is happening right now and this is what Iran is proving anta. And the Strait of Hormuz remains a central to global energy security, trade and international geopolitics. ಸೆಕೆಂಡ್ ಆರ್ಟಿಕಲ್ ಇವತ್ತಿನ ದಿನಕ್ಕೆ ಯಾವುದಂದರೆ ದ ಹಿಂದೂ ಫ್ರಂಟ್ ಪೇಜಲ್ಲಿ ಏನಾಗಿದೆ ಅಂದರೆ ಲೀಕ್ ಆಫ್ ಕುಂಡಕುಲಂ ನ್ಯೂಕ್ಲಿಯರ್ ಪ್ಲಾಂಟ್ ಡಾಟಾ ಸ್ಪಾರ್ಕ್ಸ್ ಕಮೋಷನ್. ಸೊ ಕುಂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯಲ್ಲ, ಅಲ್ಲಿರುವಂಥ ಕೆಲವೊಂದು ಸೆನ್ಸಿಟಿವ್ ಡಾಟಾ ಲೀಕ್ ಆಗಿದೆ, ಅದಕ್ಕೋಸ್ಕರ ಸೆಕ್ಯೂರಿಟಿ ಕನ್ಸರ್ನ್ ರೇಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಏನಪ್ಪ ಇಶ್ಯೂ ಅಂದರೆ ಸೆನ್ಸಿಟಿವ್ ಡಾಟಾ ಆಫ್ ಕುಂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ದಟ್ ಈಸ್ KKNPP accessed by a ransomware group called ವರ್ಲ್ಡ್ ಲೀಕ್ಸ್ ಅನ್ನೋದೊಂದು ಸೈಬರ್ ಕ್ರೈಮ್ ಕಂಪನಿ ಅಥವಾ ಗ್ರೂಪ್ ಅಂತ ಹೇಳ್ಬೋದು. ಆ ಗ್ರೂಪ್ ಅವ್ರಿಗಿನ್ನ ಲೀಕ್ ಮಾಡಿದ್ದಾರೆ. ಓವರ್ 19,000 ಫೈಲ್ಸ್ 2016ಇಂದ 2025ವರೆಗೂ ಇರುವಂಥ ಫೈಲ್ಸ್ನ ಲೀಕ್ ಮಾಡಲಾಗಿದೆ. 2026 ಇದು, ಇನ್ಕ್ಲೂಡಿಂಗ್ ದ ಇಂಜಿನಿಯರಿಂಗ್ ಬ್ಲೂ ಪ್ರಿಂಟ್ಸ್, ವೆಂಡರ್ ಡೀಟೇಲ್ಸ್ ಎಕ್ಸೆಟ್ರಾ. ಕಾಂಟ್ರಾಕ್ಟರ್ ಸರ್ವರ್ ವಿಚ್ ಈಸ್ ಹೋಸ್ಟೆಡ್ ಬೈ ದ ಥರ್ಡ್ ಪಾರ್ಟಿ ಪ್ರೊವೈಡರ್ ದಟ್ ಈಸ್ ಯೋಟಾ ಅಂತ ಒಂದು ಕಂಪ್ನಿ ಇದೆ, ಅದು ಕಾಂಟ್ರಾಕ್ಟರ್ ಸರ್ವರ್ನ ಹೋಸ್ಟ್ ಮಾಡ್ತಾ ಇದೆ. ದಟ್ ಈಸ್ ದ ಸೋರ್ಸ್ ಆಫ್ ಬ್ರೀಚ್. ಕಾಂಟ್ರಾಕ್ಟರ್ ಯಾರಪ್ಪ ಅಂತಂದರೆ ರಿಲಯನ್ಸ್ ಗ್ರೂಪ್ ಅಡ್ಮಿಟೆಡ್ ದಟ್ ಪಾರ್ಷಿಯಲ್ ಆಗಿ ಬ್ರೀಚ್ ಆಗಿದೆ ಅಂತ ಹೇಳಿ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಓಕೆ, ಸೊ ಕುಂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿದೆ ಅಂತಂದರೆ ಇಟ್ ಈಸ್ ಪ್ರೆಸೆಂಟ್ ಇನ್ ತಿರುವನೆಲ್ಲಿ ಡಿಸ್ಟ್ರಿಕ್ಟ್, ತಮಿಳುನಾಡು. ಆಪರೇಟಿಂಗ್ ಯೂನಿಟ್ಸ್ ಎಷ್ಟಿದೆ ಅಂದರೆ 2 into 1000 ಮೆಗಾವಾಟ್ VVER ರಿಯಾಕ್ಟರ್ಸ್ ಇದೆ. ಅಂಡರ್ ಕನ್ಸ್ಟ್ರಕ್ಷನ್ ಇದೆ. 4 more VVER reactors are under construction with Russian collaboration. It is part of India's strategic nuclear expansion plan to strengthen energy security. ಸೊ ಇಂಡಿಯಾ ತಮಿಳ್ನಾಡಲ್ಲಿದೆ, ಇದು ನೆನಪಿರಲಿ. ನೆಕ್ಸ್ಟ್, ವಾಟ್ ಡಾಟಾ ವಾಸ್ ಆಕ್ಸೆಸ್ಡ್. ಡಾಟಾ ಏನೇನು ಲೀಕ್ ಆಗಿದೆ ಅಂತಂದರೆ ಒಂದು ಇಂಜಿನಿಯರಿಂಗ್ ಬ್ಲೂ ಪ್ರಿಂಟ್ಸ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಸ್, ಕೂಲಿಂಗ್ ಆ್ಯಂಡ್ ವೆಂಟಿಲೇಷನ್ ಸಿಸ್ಟಮ್ಸ್, ಲಿಸ್ಟ್ ಆಫ್ ವೆಂಡರ್ಸ್ ಆ್ಯಂಡ್ ಸಪ್ಲೈಯರ್ಸ್, ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಪ್ರಾಜೆಕ್ಟ್ ಫೈಲ್ಸ್, ಆಪರೇಷನಲ್ ಸಪೋರ್ಟ್ ಸಿಸ್ಟಮ್ ಡೀಟೇಲ್ಸ್, ಇಂಟರ್ನಲ್ ಕರೆಸ್ಪಾಂಡೆನ್ಸ್ ಆ್ಯಂಡ್ ರಿಪೋರ್ಟ್ಸ್, ಇದೆಲ್ಲ ಕೂಡ ಲೀಕ್ ಆಗಿದೆ ಅಂತ ಹೇಳಲಾಗಿದೆ. ಸೊ ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತಪ್ಪ ಅಂತಂದರೆ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದರೆ ದಿಸ್ may help adversaries map support systems and identify the vulnerabilities. ಸೊ ಅಡ್ವರ್ಸರೀಸ್, ಫಾರ್ ಎಕ್ಸಾಂಪಲ್ ಚೈನಾ ಆಗಲಿ, ಪಾಕಿಸ್ತಾನ ಆಗಲಿ, ಬೇರೆ ಕಡೆ ಇರೋ ಕಂಟ್ರಿಗೆ ಈ ಡಾಟಾ ಸಿಕ್ತಂದರೆ ದೇ ಕ್ಯಾನ್ ಐಡೆಂಟಿಫೈ ದ ವಲ್ನರಬಿಲಿಟೀಸ್ ಇನ್ ಕುಂಡಕುಲಂ ಪವರ್ ಪ್ಲಾಂಟ್ ಆ್ಯಂಡ್ ಯೂಸ್ ಇಟ್ ಅಗೇನ್ಸ್ಟ್ ಇಂಡಿಯಾ. ಇಟ್ ಆಲ್ಸೋ ಥ್ರೆಟನ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ ಸೇಫ್ಟಿ. ಥರ್ಡ್ ಪಾರ್ಟಿ ವೆಂಡರ್ಸ್ ಆ್ಯಂಡ್ ದ ಕಾಂಟ್ರಾಕ್ಟರ್ಸ್ ಇನ್ಕ್ರೀಸ್ ದ ಸೈಬರ್ ರಿಸ್ಕ್. ನೋಡಿ, ಡೈರೆಕ್ಟಾಗಿ ರಿಲಯನ್ಸ್ ದಟ್ ಈಸ್ ದ ಕಾಂಟ್ರಾಕ್ಟರ್ ಹಾಗೂ NPCL ಗೌರ್ಮೆಂಟ್ ಕಂಪನಿ ಇವೆರಡರ ಮಧ್ಯೆ ಡೈರೆಕ್ಟ್ ಆಗಿತ್ತಂದರೆ ಬ್ರೀಚ್ ಆಗೋ ಚಾನ್ಸಸ್ ಕಡಿಮೆ ಇತ್ತು. ಬಟ್ ಇದರಲ್ಲಿ ಒಂದು ಥರ್ಡ್ ಪಾರ್ಟಿ ಇದೆ, ಅದು ಯೋಟಾ, ಅದು ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ, ಸರ್ವರ್ ಪ್ರೊವೈಡ್ ಮಾಡುತ್ತೆ, ಇದರಿಂದ ಬ್ರೀಚ್ ಆಗಿದೆ. ಸೊ ಇದರಲ್ಲಿ ಏನು ತೋರಿಸುತ್ತೆ ಅಂದರೆ ಮೋರ್ ಮೆಂಬರ್ಸ್ ಇನ್ವಾಲ್ವ್ ಆದಾಗ ಸೈಬರ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ನ್ಯೂಕ್ಲಿಯರ್ ಸಿಸ್ಟಮ್ಸ್ ಮಸ್ಟ್ ರಿಮೇನ್ ಸೆಕ್ಯೂರ್, ಐಸೋಲೇಟೆಡ್ ಆ್ಯಂಡ್ ಮಾನಿಟರ್ಡ್. ಸೊ ದಿಸ್ ಈಸ್ ವೈ ಇಟ್ ಮ್ಯಾಟರ್ಸ್. ಕೊನೆಗೆ ಕೀ ಟೇಕ್ ಅವೇಸ್ ಏನಪ್ಪ ಅಂತಂದರೆ ಸೈಬರ್ ಸೆಕ್ಯೂರಿಟಿ ಇನ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮಸ್ಟ್ ಬಿ ಸ್ಟ್ರೆಂಥೆಂಡ್, ಮಾಡಲೇಬೇಕು. ದೆನ್ ಸ್ಟ್ರಿಕ್ಟ್ ವೆಟ್ಟಿಂಗ್ ಆ್ಯಂಡ್ ಮಾನಿಟರಿಂಗ್ ಆಫ್ ದ ಥರ್ಡ್ ಪಾರ್ಟಿ ಸರ್ವಿಸಸ್ ಪ್ರೊವೈಡರ್ಸ್ ಈಸ್ ವೆರಿ ಎಸೆನ್ಷಿಯಲ್. ಯಾಕೆಂದರೆ ಥರ್ಡ್ ಪಾರ್ಟಿನ ಬ್ರೀಚ್ ಆದರೂ ಆಗಲಿ, ಫಸ್ಟ್ ಪಾರ್ಟಿನ ಬ್ರೀಚ್ ಆದರೂ ಆಗಲಿ, ಬ್ರೀಚ್ ಅಂತೂ ಆಗೇ ಆಗುತ್ತೆ. ಹಾಗಾಗಿ ಥರ್ಡ್ ಪಾರ್ಟಿನ ಯೂಸ್ ಮಾಡೋದಾದರೆ ಥರ್ಡ್ ಪಾರ್ಟಿಗೆ ಪ್ರಾಪರಾಗಿ ವೆಟ್ಟಿಂಗ್ ಮತ್ತು ಮಾನಿಟರಿಂಗ್ ಮಾಡಬೇಕು.
the need for real-time threat detection and rapid incident response. Okay, and protecting nuclear assets is very crucial for the national security. ಓಕೆ, ಸೊ ಹಾಗಾಗಿ ಇದರ ಬಗ್ಗೆ ಕೇರ್ ತಗೋಬೇಕು. ಸ್ಟ್ಯಾಂಡರ್ಡ್ ಏನಿದೆ ಎನ್ ಪಿ ಸಿ ಎಲ್ ಸ್ಟ್ಯಾಂಡರ್ಡ್ ಅಂತಂದರೆ ದ ಇನ್ಫಾರ್ಮೇಷನ್ ಕ್ಲೇಮ್ ಟು ಬಿ ಅವೈಲೇಬಲ್ ಇನ್ ದ ಪಬ್ಲಿಕ್ ಡೊಮೇನ್ ಪರ್ಟೇನ್ಸ್ ಟು ಕನ್ವೆನ್ಷನಲ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಕಾಮನ್ ಸರ್ವಿಸ್ ಫೆಸಿಲಿಟೀಸ್ ಆ್ಯಂಡ್ ಡಸ್ ನಾಟ್ ರಿಲೇಟ್ ಟು ಎನಿ ನ್ಯೂಕ್ಲಿಯರ್ ಸೇಫ್ಟಿ ಆರ್ ನ್ಯೂಕ್ಲಿಯರ್ ಸೆಕ್ಯೂರಿಟಿ ರಿಲೇಟೆಡ್ ಸಿಸ್ಟಮ್. ಸೊ ಹಾಗಾಗಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಎನ್ ಪಿ ಸಿ ಎಲ್ ಹೇಳಿದ್ದಾರೆ. ದೆನ್ ರಿಲಯನ್ಸ್ ಗ್ರೂಪ್ ಇಸ್ ದ ಕಾಂಟ್ರಾಕ್ಟರ್. ಅವ್ರು ಏನು ಹೇಳಿದ್ರು ಅಂದರೆ ಪಾರ್ಷಿಯಲ್ ಆಗಿ ಬ್ರೀಚ್ ಆಗಿದೆ ಆ್ಯಂಡ್ ದ ಗೌರ್ಮೆಂಟ್ ಹ್ಯಾಸ್ ಬಿನ್ ಇನ್ಫಾರ್ಮ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಷ್ಟು ಇದರ ರಿಲೇಟೆಡ್ ಇನ್ಸಿಡೆಂಟ್ ಅಥವಾ ಅಬೌಟ್ ರಿಲೇಟೆಡ್ ನ್ಯೂಸ್. ಓಕೆ, ಇದು ಬಿಟ್ಟರೆ ಬೇರೆ ಇಂಪಾರ್ಟೆಂಟ್ ಏನಿಲ್ಲ ಇದರಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ 2 ಆರ್ಟಿಕಲ್ನ ಕಂಬೈನ್ ಮಾಡಿ ಇದನ್ನು ಮಾಡಿದ್ದೇನೆ. ಸೊ ಕ್ಯಾಬಿನೆಟ್ ಓಕೆಸ್ ಮೇಜರ್ ಸ್ಕೀಮ್ಸ್ ಆ್ಯಂಡ್ ಹೈವೇ ಪ್ರಾಜೆಕ್ಟ್ಸ್. ಏನು ನೋಡೋಣ. CCEA ಕ್ಲಿಯರ್ಸ್ 1.27 lakh crore ಫಾರ್ ಸೆಮಿಕಾನ್ 2.0, 62,500 crore ಫಾರ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, 9 new urea plants and 25,000 crore for highway projects to boost self-reliance and growth. Okay, infrastructure is very important for a national development. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಸೊ ಯಾವುದ್ಯಾವುದು ಮಿಷನ್ ಅಂದರೆ ಫಸ್ಟ್ ಸೆಮಿಕಾನ್ ಮಿಷನ್ ಆಗಲೇ ಹೇಳಿದಂಗೆ 1.27 crore ಟು ಅಟ್ರಾಕ್ಟ್ 4 lakh crore ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅಚೀವ್ ಅ ಸೆಮಿಕಂಡಕ್ಟರ್ ಪ್ರೊಡಕ್ಷನ್ ಆಫ್ 2 lakh crore rupees 2 lakh crore. ಆ್ಯಂಡ್ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಎಷ್ಟಪ್ಪ ಅಂತಂದರೆ 62,500 rupees ಕೋರಲ್ಲಿ ಇದೆ ಅಂತಂದರೆ ಟು ಬಿಲ್ಡ್ ಇಂಡಿಯನ್ ಬ್ರ್ಯಾಂಡ್ಸ್, ಸ್ಕೇಲ್ ಅಪ್ ಲೋಕಲ್ ಪ್ರೊಡಕ್ಷನ್ ಆ್ಯಂಡ್ ಬೂಸ್ಟ್ ಎಕ್ಸ್ಪೋರ್ಟ್ಸ್. ನೆಕ್ಸ್ಟ್ ನ್ಯೂ ಯೂರಿಯಾ ಪ್ಲಾಂಟ್ಸ್, ದಟ್ ಈಸ್ 9 plants with 10 megatons ಗ್ಯಾಸ್ ಬೇಸ್ಡ್ ಯೂರಿಯಾ ಪ್ಲಾಂಟ್ಸ್ ವಿತ್ ಅ ಟೋಟಲ್ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ 10 million tons. ಆ್ಯಂಡ್ ಹೈವೇ ಪ್ರಾಜೆಕ್ಟ್ ಎಷ್ಟು ಅಂದರೆ 25,400 crore rupees. 2 major projects to ease congestion and Varanasi. ಈ ವರ್ಷ ಮೇನ್ಸ್ ಬರೆಯುವಂಥ ಸ್ಟೂಡೆಂಟ್ಸ್ಗೆ ದಿಸ್ ಡಾಟಾ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್. ಓಕೆ, in case there is any question about infrastructure important, what is the government doing with regards to this infrastructure ಅಂತ ಕೇಳಿದಾಗ you can give these particular data, very important. First, Semicon mission 2.1 ಅಂದರೆ ಅಂತ ನೋಡೋಣ. It is expected to attract 4 lakh to produce rupees 2 lakh crore during the scheme period. ಇದರಲ್ಲಿ 6 ಪಿಲ್ಲರ್ ಇದೆ. 6 pillars ಏನಂದರೆ ಫಸ್ಟ್ ಚಿಪ್ ಡಿಸೈನ್, that is focus on the design, development and production of indigenous chips. Second, semiconductor fabs ಅಂದರೆ ಸಪೋರ್ಟ್ ಫಾರ್ ಸೆಟ್ಟಿಂಗ್ ಅಪ್ ಫ್ಯಾಬ್ರಿಕೇಷನ್ ಫೆಸಿಲಿಟೀಸ್, ಅದಕ್ಕೆ ಫ್ಯಾಬ್ಸ್ ಅಂತ ಕರಿತೀವಿ, ಇನ್ ಇಂಡಿಯಾ ಓನ್ಲಿ. ದೆನ್ ATMP ಆ್ಯಂಡ್ OSAT, ದಟ್ ಈಸ್ ಅಸೆಂಬ್ಲಿ, ಟೆಸ್ಟಿಂಗ್, ಮಾರ್ಕಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಆ್ಯಂಡ್ ಔಟ್ಸೋರ್ಸಿಂಗ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಆ್ಯಂಡ್ ಟೆಸ್ಟ್ ಶುಡ್ ಹ್ಯಾಪನ್ ಇನ್ ಇಂಡಿಯಾ ಅಂತ. ದೆನ್ ಕಾಂಪೌಂಡ್ ಸೆಮಿಕಂಡಕ್ಟರ್ಸ್, ಸಿಲಿಕಾನ್ ಫೋಟೋನಿಕ್ಸ್ ಆ್ಯಂಡ್ ಸೆನ್ಸರ್ಸ್. ಇದರಲ್ಲಿ ಏನು ಮಾಡುತ್ತೆ ಅಂದರೆ ಇಟ್ ಈಸ್ ಎನ್ಕರೇಜಿಂಗ್ ನೆಕ್ಸ್ಟ್ ಜನ್ ಟೆಕ್ನಾಲಜೀಸ್ ಆ್ಯಂಡ್ ಸ್ಪೆಷಲೈಸ್ಡ್ ಚಿಪ್ ಸೆಗ್ಮೆಂಟ್ಸ್. ಫಿಫ್ತ್ ಪಿಲ್ಲರ್ ಏನಂದರೆ ಸೆಮಿಕಂಡಕ್ಟರ್ ಕಾಂಪೊನೆಂಟ್ಸ್ ಆ್ಯಂಡ್ ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಫಾರ್ ದ ಸಪ್ಲೈಯರ್ಸ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಸೆಂಟಿವ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ದ ಸಪ್ಲೈಯರ್ಸ್ ಆಫ್ ರಾ ಮಟೀರಿಯಲ್ಸ್ ಇನ್ಕ್ಲೂಡಿಂಗ್ ದ ಮಿನರಲ್ಸ್ ಆ್ಯಂಡ್ ಗ್ಯಾಸಸ್. ಫೈನಲಿ, ರಿಸರ್ಚ್, ಟ್ಯಾಲೆಂಟ್ ಆ್ಯಂಡ್ ಸ್ಟಾರ್ಟಪ್ ಎಕೋಸಿಸ್ಟಮ್, ಬಿಲ್ಡಿಂಗ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಟ್ಯಾಲೆಂಟ್ ಪೂಲ್ ಆ್ಯಂಡ್ ಸ್ಟ್ರಾಂಗ್ ಎಕೋಸಿಸ್ಟಮ್. ಸೊ ಕಾಂಪ್ರಿಹೆನ್ಸಿವ್ ಒಂದು ಸ್ಕೀಮ್ ಇದೆ ವಿತ್ 6 pillars ವಿಚ್ ಈಸ್ ಫೋಕಸಿಂಗ್ ಆನ್ ಡಿಸೈನ್ ಆ್ಯಂಡ್ ಸಪ್ಲೈ. ಓಕೆ, ದಿಸ್ ಮಿಷನ್ ವಿಲ್ ಇನ್ಸೆಂಟಿವೈಸ್ ಈವನ್ ಸಪ್ಲೈಯರ್ಸ್ ಆಫ್ ರಾ ಮಟೀರಿಯಲ್ಸ್ in the chip manufacturing industry including the minerals and gases, very important. ನೆಕ್ಸ್ಟ್ ಏನಪ್ಪ ಅಂತಂದರೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನಂತಂದರೆ 62,500 crore ಕೊಟ್ಟಿದ್ದಾರೆ. ಇನ್ಸೆಂಟಿವ್ ಈಸ್ ಆನ್ ಎಲಿಜಿಬಲ್ ಸೇಲ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೊಬೈಲ್ ಫೋನ್ಸ್ ಇನ್ ಇಂಡಿಯಾ ಎಟ್ 2.25 to 5% ಇನ್ಕ್ರೀಸ್ ಮಾಡೋಕ್ಕಂತ ಏಮಿದೆ. ಆ್ಯಂಡ್ ಅಡಿಷನಲ್ ಇನ್ಸೆಂಟಿವ್ ಅಪ್ ಟು 1.5% ಲಿಂಕ್ ಟು ಡೊಮೆಸ್ಟಿಕ್ ಸೋರ್ಸಿಂಗ್ ಆಫ್ ಕೀ ಕಾಂಪೊನೆಂಟ್ಸ್ ಆ್ಯಂಡ್ ಸಬ್ ಅಸೆಂಬ್ಲೀಸ್. ಅಂದರೆ ನೀವು ಡೊಮೆಸ್ಟಿಕ್ ಮಾರ್ಕೆಟಿಂದ ರಾ ಮಟೀರಿಯಲ್ಸ್ ಅಥವಾ ಕಾಂಪೊನೆಂಟ್ಸ್ನ ಸೋರ್ಸ್ ಮಾಡಿದರೆ ಇನ್ನೊಂದು 1.5% ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತೀವಿ ಅಂತ, ಇನ್ಸೆಂಟಿವ್ ಕೊಡ್ತೀವಿ ಅಂತ. ಆ್ಯಂಡ್ ಏಮ್ ಇಸ್ ಟು ಬಿಲ್ಡ್ ಇಂಡಿಯನ್ ಬ್ರ್ಯಾಂಡ್ಸ್, ಅಡಿಷನಲ್ ಇನ್ಸೆಂಟಿವ್ ಅಟ್ 3% ಆನ್ ದ ಎಲಿಜಿಬಲ್ ಸೇಲ್ಸ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಕೊನೆಗೆ ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್ ಏನಪ್ಪ ಅಂತಂದರೆ ಕ್ಯುಮುಲೇಟಿವ್ ಮೊಬೈಲ್ ಫೋನ್ ಪ್ರೊಡಕ್ಷನ್ ಟು ರೀಚ್ ಅರೌಂಡ್ rupees 39 lakh crore ಡ್ಯೂರಿಂಗ್ ದ ಸ್ಕೀಮ್ ಟೆನ್ಯೂರ್, ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೋರ್ಟ್ ಆಫ್ ಮೊಬೈಲ್ ಫೋನ್ಸ್, generate 60,000 direct jobs, boost design capabilities, Indian IP and technological sovereignty. So this is also very important, going to be very important scheme for India. ಕೊನೆಗೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಫಾರ್ ಯೂರಿಯಾ, NIPO, approval for 8 to 9 new gas-based urea plants with a total capacity of 10 million tons. Urea demand is rising 5% annually. Current production ಎಷ್ಟು ಅಂದರೆ 30 million metric tons ಇದೆ, 30 million tons ಇದೆ. ರಿಕ್ವೈರ್ಮೆಂಟ್ ಎಷ್ಟು ಅಂದರೆ 40 million tons ಮಾಡಬೇಕಂತ. ಇಂಡಿಯಾ ಇಂಪೋರ್ಟ್ಸ್ 10 million tons ಆ್ಯನ್ಯುವಲಿ ಟು ಮೀಟ್ ದ ಡೊಮೆಸ್ಟಿಕ್ ಶಾರ್ಟ್ ಫಾಲ್ಸ್. ಇವಾಗ 8 to 9ನ ಇಂಡಿಯಾದಲ್ಲೇ ಸೆಟಪ್ ಮಾಡಿದರೆ ದಿಸ್ 10 million tons ಇನ್ಸ್ಟೆಡ್ ಆಫ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಕಂಟ್ರೀಸ್ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರಿಂಗ್ ಆನ್ ಅವರ್ ಓನ್.
ಪಾಲಿಸಿ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಅಚೀವ್ ಸೆಲ್ಫ್ ರಿಲಯನ್ಸ್ ಅಮಿಡ್ ದ ರೈಸಿಂಗ್ ಡಿಮ್ಯಾಂಡ್, ಟು ಮೀಟ್ ದ ರೈಸಿಂಗ್ ಡಿಮ್ಯಾಂಡ್ ವೈಲ್ ಆಲ್ಸೋ ಅಚೀವಿಂಗ್ ಸೆಲ್ಫ್ ರಿಲಯನ್ಸ್ ಅಂತ. ಕೀ ಚೇಂಜಸ್ ಏನು ಬಂದಿದೆ ಇದರಲ್ಲಿ ಅಂತಂದರೆ ಸಪರೇಷನ್ ಆಫ್ ಫಿಕ್ಸ್ಡ್ ಆ್ಯಂಡ್ ವೇರಿಯೇಬಲ್ ಕಾಸ್ಟ್ ಫಾರ್ ದ ಗ್ರೇಟರ್ ಟ್ರಾನ್ಸ್ಪರೆನ್ಸಿ, ವೇರಿಯೇಬಲ್ ರಿಟರ್ನ್ ಆನ್ ಎನರ್ಜಿ ಬ್ಯಾಂಡ್ ವಿತ್ ದ ಫ್ಲೋರ್ ಆಫ್ 12% and ceiling at 16%, and mitigation of foreign exchange risk, that is fixed cost rupees after 4 years based on the prevailing exchange rates, estimated savings of around 250 crore for each plant under the NAPU 2026 compared to NAPU 2012. Okay, incentive ಅಂದರೆ under the policy will be same for private, government and cooperative projects. ಸೊ ಎಲ್ಲರಿಗೂ ಕೂಡ ಸೇಮ್ ಇನ್ಸೆಂಟಿವ್ ಇದೆ. ಏನಂತಂದರೆ importing of urea has to be reduced and manufacturing has to be done in India only. ಕೊನೆಗೆ ಫೈನಲಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಯಾವುದಂದರೆ ಹೈವೇ ಪ್ರಾಜೆಕ್ಟ್ಸ್ ಇನ್ ವಾರಣಾಸಿ ವಿತ್ ಅ ಟೋಟಲ್ ಕಾಸ್ಟ್ ಆಫ್ 25,400 crore rupees. NH31 corridor cost is around 10,000 crore rupees, length 43,217 kilometers ಇದೆ. ಲಿಂಕ್ಸ್ NH31 ವಿತ್ ವಾರಣಾಸಿ ರಿಂಗ್ ರೋಡ್ ಅಲಾಂಗ್ ದ ವರ್ಣಾ ರಿವರ್. ಏನಂತಂದರೆ ಪ್ರಿಡಾಮಿನೆಂಟ್ಲಿ ಎಲಿವೇಟೆಡ್ 4 and 6 lane ಕೆರೆವೇ ಇದೆ. ಫ್ಲೈಓವರ್ ಸ್ಲೂಪ್ಸ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ, ನಾಟ್ ನೆಸಸರಿ. ಇಟ್ ಈಸ್ ಡಿಸೈನ್ಡ್ ಫಾರ್ ಆಪರೇಟಿಂಗ್ ಸ್ಪೀಡ್ ಆಫ್ ಅರೌಂಡ್ 80 to 100 kilometers. ಸೊ ಫಾಸ್ಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆಗಲಿ, ಫಾಸ್ಟ್ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಆಗಲಿ. ಇಟ್ ಈಸ್ ಪಾರ್ಟ್ ಆಫ್ ವಾರಣಾಸಿ ಡಿಕಂಜೆಷನ್ ಪ್ಲಾನ್ ವಿಚ್ ಈಸ್ ಅಲೈನ್ಡ್ ವಿತ್ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಜೊತೆಗೆ ಅಲೈನ್ ಆಗಿದೆ. NH19 ಕಾರಿಡಾರ್ ಏನಪ್ಪ ಅಂತಂದರೆ ಕಾಸ್ಟ್ ಆಫ್ ಅರೌಂಡ್ 14,000 crore rupees, ಇದು 46,000 crore ಇದೆ. ಇಟ್ ಕನೆಕ್ಟ್ಸ್ ವಾರಣಾಸಿ ರಿಂಗ್ ರೋಡ್ ಅಲಾಂಗ್ ಗಂಗಾ ರಿವರ್, 6 lane ಎಲಿವೇಟೆಡ್ ಗಾರಿವೇ, ಇದು ಕೂಡ ಲೂಪ್ಸ್, ರ್ಯಾಂಪ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಏನಾಗುತ್ತೆ ಇದರಿಂದ ಫೈನಲ್ ಔಟ್ಕಮ್ ಏನಪ್ಪ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ಟ್ರಾವೆಲ್ ಟೈಮ್, ದಟ್ ಈಸ್ NH19 ಕಾರಿಡಾರ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ದ ಟ್ರಾವೆಲ್ ಟೈಮ್ ಫ್ರಮ್ 50 minutes 25 minutes ಕಡಿಮೆ ಮಾಡುತ್ತೆ. NH31 ಕಾರಿಡಾರ್ ಏನು ಮಾಡುತ್ತೆ 40 minutes 20 minutes ಮಾಡುತ್ತೆ. ಆಲ್ಮೋಸ್ಟ್ 50% ರಿಡಕ್ಷನ್ ಇನ್ ದ ಟ್ರಾವೆಲ್ ಟೈಮ್. ಸೊ ಓವರಾಲ್ ಇಂಪ್ಯಾಕ್ಟ್ ಏನಪ್ಪ ಅಂದರೆ ಇದೆಲ್ಲ ಸ್ಕೀಮಿಂದ ಸ್ಟ್ರೆಂಥನ್ಸ್ ಆತ್ಮನಿರ್ಭರ್ ಭಾರತ್ ಆ್ಯಂಡ್ ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್ ಆಬ್ವಿಯಸ್ಲಿ. ಆಲ್ಸೋ ಬೂಸ್ಟ್ ಟು ಮ್ಯಾನುಫ್ಯಾಕ್ಚರಿಂಗ್, ಎಕ್ಸ್ಪೋರ್ಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, infrastructure upgraded to ease congestion and save time, ensures self-reliance in critical inputs like urea, job creation and economic growth, and finally supports India's march towards the Vikasit Bharat scheme. Okay, this is about the cabinet and the approved schemes going to be very important for this year's mains. So important points note ಮಾಡ್ಕೊಳ್ಳಿ, you can write in GS3 answer. Okay, next important article ಏನಪ್ಪ ಅಂತಂದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಗಂಧಕ್ ರಿವರ್, ಅ ಮೇಜರ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಗಂಗಾ. ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಡ್ಯೂ ಟು ಹೆವಿ ರೇನ್ಫಾಲ್ ಇನ್ ನೇಪಾಲ್ಸ್ ಕ್ಯಾಚ್ಮೆಂಟ್ ಏರಿಯಾ, ದ ವಾಟರ್ ಲೆವೆಲ್ ಇನ್ ದ ಗಂಧಕ್ ರಿವರ್ ಇನ್ ಬಿಹಾರ್ ಹ್ಯಾಸ್ ಬೀನ್ ರೈಸಿಂಗ್ ಕಂಟಿನ್ಯೂಸ್ಲಿ. ಸೊ ಇದರಿಂದ ದೆರ್ ಈಸ್ ಥ್ರೆಟ್ ಆಫ್ ಫ್ಲಡ್ಸ್. ಗಂಧಕ್ ರಿವರ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಮೇಜರ್ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ ಆ್ಯಂಡ್ ಇಟ್ ಈಸ್ ಅ ಸಿಗ್ನಿಫಿಕೆಂಟ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಟು ರಿವರ್ ಗಂಗಾ. ಇಟ್ ಈಸ್ ಮೆನ್ಷನ್ಡ್ ಇನ್ ದ ಏನ್ಷಿಯಂಟ್ ಸಂಸ್ಕೃತ್ ಎಪಿಕ್ ದಟ್ ಈಸ್ ಮಹಾಭಾರತ್. ಮೇಜರ್ ಟ್ರಿಬ್ಯೂಟರೀಸ್ ಫಾರ್ ಗಂಧಕ್ ಯಾವುದಂದರೆ ದರೌದಿ, ಸೇತಿ, ಮಾದಿ, ಮರ್ಯಾಸಂದಿ ಆ್ಯಂಡ್ ಬುಂದಿ ಗಡ್ಕಲ್. ಸಿಗ್ನಿಫಿಕೆನ್ಸ್ ಅಂದರೆ ಇಟ್ ಫಾರ್ಮ್ಸ್ ಕಾಲಿ ಗಡ್ಕಲಿ ಗಾರ್ಜ್, ಗಂಡಕಿ ಗಾರ್ಜ್ ವಿಚ್ ಈಸ್ ಒನ್ ಆಫ್ ದ ಡೀಪೆಸ್ಟ್ ರಿವರ್ ಗಾರ್ಜಸ್ ಇನ್ ದ ವರ್ಲ್ಡ್. ಆ್ಯಂಡ್ 2 ಇಂಪಾರ್ಟೆಂಟ್ ಪ್ರೊಟೆಕ್ಟೆಡ್ ಏರಿಯಾಸ್ ಕೂಡ ಇದೆ ಇದರಲ್ಲಿ. ಒಂದು ಚಿತ್ವನ್ ನ್ಯಾಷನಲ್ ಪಾರ್ಕ್ ಇನ್ ನೇಪಾಲ್ ಆ್ಯಂಡ್ ವಾಲ್ಮೀಕಿ ಟೈಗರ್ ರಿಸರ್ವ್ ಇನ್ ಇಂಡಿಯಾ ದಟ್ ಈಸ್ ಇನ್ ಬಿಹಾರ್. ಓಕೆ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ರಿವರ್ ಕ್ಯಾರೀಸ್ ಅ ಲಾಟ್ ಆಫ್ ಸಿಲ್ಟ್ ಆ್ಯಂಡ್ ಅದರ್ ಡೆಪಾಸಿಟ್ ಟು ಅದರ್ ಇಂಡಿಯನ್ ಸೈಡ್ಸ್, resulting in the continuous shifting course and also helps in alluvial plains. Okay, so Gandak river ಅಂದರೆ ಒರಿಜಿನಲ್ ಆಗುತ್ತೆ. ಇಟ್ ಒರಿಜಿನೇಟ್ಸ್ ಇನ್ ಧೋಲಗಿರಿ ಮೌಂಟೇನ್ ನಿಯರ್ ಟಿಬೆಟ್ ಇನ್ ನೇಪಾಲ್ ಬಾರ್ಡರ್. ಸೊ ಕಾಲಿ ತಿರುಸುಲಿ ರಿವರ್ಸ್ ಆ್ಯಂಡ್ ಇಟ್ ಫಾರ್ಮ್ಸ್ ಆರ್ ಯೂನಿಯನ್ ಆಫ್ ಕಾಲಿ ಆ್ಯಂಡ್ ತಿರುಸುಲಿ ರಿವರ್ಸ್ ವಿಚ್ ರೈಸ್ ಇನ್ ದ ಗ್ರೇಟ್ ಹಿಮಾಲಯಸ್ ಆಫ್ ನೇಪಾಲ್. ಇಲ್ಲಿಂದ ಅದಕ್ಕೆ ಕಾಲಿ ಗಂಧಕಿ ನಾರಾಯಣ ಅಂತ ಕರೀತಾರೆ. ಇಟ್ ಎಂಟರ್ಸ್ ವಾಲ್ಮೀಕಿ ನಗರ್ ಇನ್ ಬಿಹಾರ್, ಇಂಡಿಯಾದ ಜಾಯ್ನ್ ಆಗುತ್ತೆ. ನೆಕ್ಸ್ಟ್ ತ್ರಿವೇಣಿಯಿಂದ ಇಂಡೋ ನೇಪಾಲ್ ಬಾರ್ಡರಿಂದ ಇಂಡಿಯಾಕ್ಕೆ ಎಂಟರ್ ಆಗುತ್ತೆ, ಅದಕ್ಕೆ ತ್ರಿವೇಣಿ ಅಂತ ಕರಿತೀವಿ. ಆ್ಯಂಡ್ ದೆನ್ ಆಫ್ಟರ್ ದಿಸ್ ರಿವರ್ ಫ್ಲೋಸ್ ಮೇನ್ಲಿ ಥ್ರೂ ಬಿಹಾರ್ ಕವರಿಂಗ್ ಡಿಸ್ಟ್ರಿಕ್ಟ್ಸ್ ಲೈಕ್ ಚಂಪಾರನ್ ಈಸ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ, ಆ್ಯಂಡ್ ದೆನ್ ಇಟ್ ರೀಚಸ್ ಆ್ಯಂಡ್ ಜಾಯಿನ್ಸ್ ಗಂಗಾ ರಿವರ್ ಅಟ್ ಹಿಜಾಪುರ್ ವಿಚ್ ಈಸ್ ಇನ್ ವೈಶಾಲಿ. ಓಕೆ, ಅಷ್ಟೇ ಇಂಪಾರ್ಟೆಂಟ್ ಇದರಲ್ಲಿ. ದೆನ್ ಕೀ ಫ್ಯಾಕ್ಟ್ಸ್ ಅಂತಂದರೆ ನಾರ್ತ್ ಆಫ್ ಧೋಲಗಿರಿ ರೇಂಜ್ ಫೌಂಡ್ ಬೈ ಕಾಲಿ ಆ್ಯಂಡ್ ತಿರುಸುಲಿ ರಿವರ್ ಫ್ಲೋಸ್ ಇನ್ ನೇಪಾಲ್ ಎಕ್ಸೆಟ್ರಾ ಎಕ್ಸೆಟ್ರಾ ಆಲ್ರೆಡಿ ಹೇಳಿದ್ದೀನಿ, ಇದು ಇಂಪಾರ್ಟೆಂಟ್. ಸೊ ಪ್ರೊಟೆಕ್ಟೆಡ್ ಏರಿಯಾಸ್ ಅಂದರೆ ಚಿತ್ವನಿ ನ್ಯಾಷನಲ್ ಪಾರ್ಕ್, ವಾಲ್ಮೀಕಿ ಟೈಗರ್ ರಿಸರ್ವ್. ಓಕೆ, so all are covered here. Next, moving on to other article which is again very important for prelims perspective. ಏನಪ್ಪ ಅಂದರೆ ಕ್ಯಾಪಾಸಿಟೀಸ್ ಪ್ರೋಗ್ರಾಮ್ ಅಂತ. ಕ್ಯಾಪಾಸಿಟೀಸ್ ಪ್ರೋಗ್ರಾಮ್ ಅಂದರೆ ಬಿಲ್ಡಿಂಗ್ ಲೋ ಕಾರ್ಬನ್ ಕ್ಲೈಮೇಟ್ ರೆಸಿಲಿಯಂಟ್ ಇಂಡಿಯನ್ ಸಿಟೀಸ್. ಇದೇನಪ್ಪ ಅಂತಂದರೆ ಇಟ್ ಈಸ್ ರೀಸೆಂಟ್ಲಿ ಅನ್ ಇವೆಂಟ್
scaling urban climate resilience. That is, the Kappa cities legacy and way forward was celebrated the progress made over the decade under SAPA Kappa cities program. ಏನಪ್ಪ ಅಂದರೆ ಅಬೌಟ್ ಕ್ಯಾಪಾಸಿಟೀಸ್ ಪ್ರೋಗ್ರಾಮ್ ಅಂದರೆ ಇಟ್ ವಾಸ್ ಲಾಂಚ್ ಇನ್ 2016. ಕ್ಯಾಪಾ ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ ಆನ್ ಲೋ ಕಾರ್ಬನ್ ಆ್ಯಂಡ್ ಕ್ಲೈಮೇಟ್ ರೆಸಿಲಿಯಂಟ್ cities in developing India. Program strengthens the capacities of Indian cities to promote low carbon, climate resilient urban development. And funding yarappa antandre it is funded by Embassy of Switzerland to India and Bhutan, implemented by ICLEI of South Asia and South Pole, and then Concept. Knowledge partner yarappa antare National Institute of Urban Affairs. First phase 2016-19 ಇತ್ತು, ಸೆಕೆಂಡ್ ಫೇಸ್ 19-23 ಇದೆ. ಸಿಟೀಸ್ ಆ್ಯಂಡ್ ಗೌರ್ಮೆಂಟ್ ಸಪೋರ್ಟ್ ಅಂತಂದರೆ ಯಾವ್ದಾದ್ರು ಸಪೋರ್ಟ್ ಮಾಡಿದ್ರೆ ಅಂದರೆ ಇಟ್ ಸಪೋರ್ಟೆಡ್ ದ ಸಿಟೀಸ್ ಆ್ಯಂಡ್ ಸ್ಟೇಟ್ಸ್ ಮೇನ್ ಸ್ಟ್ರೀಮಿಂಗ್ ಲೋ ಕಾರ್ಬನ್ ಕ್ಲೈಮೇಟ್ ರೆಸಿಡೆಂಟ್ ಡೆವಲಪ್ಮೆಂಟ್. ಸಿಟೀಸ್ ಯಾವ್ದು ಸಪೋರ್ಟ್ ಮಾಡಿರೋದು ಅಂತಂದರೆ ಕೊಯಂಬತ್ತೂರು, ತಿರುಚಪಲ್ಲಿ, ತಿರುವನಹಳ್ಳಿ, ಅಹಮದಾಬಾದ್, ರಾಜ್ಕೋಟ್, ವಡೋದರಾ, ಉದಯ್ಪುರ್ ಆ್ಯಂಡ್ ಶಿವಗರಿ. ಸ್ಟೇಟ್ ಗೌರ್ಮೆಂಟ್ ಸಪೋರ್ಟೆಡ್ ಯಾರಂದರೆ ಗುಜರಾತ್ ಮತ್ತು ತಮಿಳ್ನಾಡಿದೆ. ಇನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಏನಂದರೆ ಇಟ್ ಎಸ್ಟಾಬ್ಲಿಷ್ ಪರ್ಮನೆಂಟ್ ನೆಟ್ ಝೀರೋ ಕ್ಲೈಮೇಟ್ ಆ್ಯಕ್ಷನ್ ಸೆಲ್ಸ್ ಇನ್ 6 ಪ್ರಾಜೆಕ್ಟ್ ಏರಿಯಾಸ್ ಆರ್ 6 ಪ್ರಾಜೆಕ್ಟ್ ಸಿಟೀಸ್. ಇದೇನು ಮಾಡುತ್ತೆ, ಲಾಂಗ್ ಟರ್ಮ್ ಇಂಪ್ಲಿಮೆಂಟೇಷನ್ ಆಫ್ ದ ಕ್ಲೈಮೇಟ್ ಆ್ಯಕ್ಷನ್ಸ್, ಸಪೋರ್ಟ್ ಕ್ಲೈಮೇಟ್ ಬಜೆಟಿಂಗ್ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ಫೆಸಿಲಿಟೇಟ್ಸ್ ಮಾನಿಟರಿಂಗ್ ಆ್ಯಂಡ್ ಪ್ರೋಗ್ರೆಸ್ ಟ್ರ್ಯಾಕಿಂಗ್ ಆ್ಯಂಡ್ ಬಿಲ್ಡ್ಸ್ ಇನ್ಸ್ಟಿಟ್ಯೂಷನಲ್ ಓನರ್ಶಿಪ್ ಆ್ಯಂಡ್ ಕ್ರಾಸ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್. ಸೊ ಇದರ ಕೀ ಫೀಚರ್ಸ್ ಏನಪ್ಪ ಅಂತಂದರೆ ಇಟ್ ಹ್ಯಾಸ್ ಎಕ್ವಿಪ್ಡ್ ಇಂಡಿಯನ್ ಸಿಟೀಸ್ ವಿತ್ ನಾಲೆಜ್, ಟೂಲ್ಸ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟೀಸ್ ಟು ಮೇನ್ ಸ್ಟ್ರೀಮ್ ಲೋ ಕಾರ್ಬನ್ ಕ್ಲೈಮೇಟ್ ರೆಸಿಲಿಯಂಟ್ ಡೆವಲಪ್ಮೆಂಟ್ ಇಂಟು ಅರ್ಬನ್ ಗವರ್ನೆನ್ಸ್. ಬೇಸಿಕಲಿ ಕ್ಲೀನ್ ಸಿಟೀಸ್ನ ಪ್ರಮೋಟ್ ಮಾಡೋದು. This promotes capacity building, knowledge sharing, and peer learning among the cities and the state governments. Supports integration of climate considerations in city plans, policies, projects, etc. Helps cities in measuring greenhouse gas emissions and identifying mitigation opportunities. It also strengthens climate resilience through risk assessment, adoption planning, and implementation support. Okay, so this is the significance. Impact ಏನಪ್ಪ ಅಂತಂದರೆ strengthen technical and institutional capacities in the urban local bodies of these 6 cities, integrated low carbon and climate resilience into city policies and plans, trained 1,000 plus urban professionals and officials, advanced India's climate action at the local level. So this is the significance of capacities program. GS3 environment related topic ಬಂದಾಗ ಇದನ್ನ ನೀವು ಮೆನ್ಷನ್ ಮಾಡಬಹುದು ಅಥವಾ ಎಥಿಕ್ಸ್ ಅಲ್ಲೂ ಕೂಡ ಮೆನ್ಷನ್ ಮಾಡಬಹುದು ಇನ್ ಕೇಸ್ ದೇರ್ ಇಸ್ ಎನಿ ಕ್ವಶನ್ ಅಬೌಟ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಓಕೆ, ನೆಕ್ಸ್ಟ್ ಕೋರ್ಕು tribe. Final article for today's Korku tribe. It is the indigenous Korku community of Madhya Pradesh has demanded the removal of encroachment from their forest lands. ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದ್ದಾರೆ. ಸೊ ಕೋರ್ಕು ಟೈಪ್ಸ್ ಏನಂತಂದರೆ ಕೋರ್ಕುಸ್ ಬಿಲಾಂಗ್ ಟು ದ ಮುಂಡಾ ಆ್ಯಂಡ್ ಕೊಲಾರಿಯನ್ ಗ್ರೂಪ್. ದೇ ಆರ್ ಮೋಸ್ಟ್ಲಿ ಫೌಂಡ್ ಇನ್ ಮಧ್ಯ ಪ್ರದೇಶ್, ಛತ್ತೀಸ್ಗಢ ಆ್ಯಂಡ್ ಅಡ್ಜಾಯ್ನಿಂಗ್ ಮೇಲ್ಘಟ್ ರೀಜನ್ ಆಫ್ ಮಹಾರಾಷ್ಟ್ರ. ಲ್ಯಾಂಗ್ವೇಜ್ ಏನಂತಂದರೆ ಫ್ಯೂ ಗ್ರೂಪ್ಸ್ ಹ್ಯಾವ್ ಬಿನ್ ಮೋರ್ ಸಕ್ಸಸ್ಫುಲ್ ಇನ್ ಪ್ರಿಸರ್ವಿಂಗ್ ದ ಲ್ಯಾಂಗ್ವೇಜ್, ಎಸ್ಪೆಷಲಿ ದ ಪೊತಾರಿಯಾ ಕುರ್ಕು which is found in Vindhya mountains. Language Potaria Korku. Korku is one of the languages termed as endangered in UNESCO. Okay, very important. Culture and society and traditional healing methods are still widely practiced by this tribe, and they regard their dead as the god. And then they commemorate the dead. They install a memorial pillar which is called as Munda. So this is the images of Munda, that is memorial pillars. Next, dance. They perform a traditional Korku dance called Gadli. In this dance, men wear white costumes and pagadis, while women wear red, yellow, green, blue canary sarees with the minimal jewelry. Women also have an instrument called as Chitkola when they use it while for performing. Okay, so ಎಲ್ಲಿ ಅಂತಂದರೆ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಛತ್ತೀಸ್ಗಢದ ಕಂಡು ಬರ್ತಾರೆ. ಓಕೆ, ಎಕಾನಮಿ ಅಂದರೆ ಕೋರ್ಕು ಟ್ರೈಬ್ ಇಸ್ ಪ್ರೈಮಲಿ ಕಲ್ಟಿವೇಟರ್ಸ್. ಸೆಲ್ಫ್ ಗವರ್ನೆನ್ಸ್ ಅಂದರೆ ಕೋರ್ಕು ಟ್ರೈಬ್ ಹ್ಯಾಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಸಿಸ್ಟಮ್ ಆಫ್ ಸೆಲ್ಫ್ ಗವರ್ನೆನ್ಸ್. ಫಾರ್ಮ್ ಆಫ್ ಸೆಲ್ಫ್ ಗವರ್ನೆನ್ಸ್ ಇನ್ ದ ಕಮ್ಯುನಿಟಿ ಸಾಲ್ವ್ಸ್ ದ ಪ್ರಾಬ್ಲಮ್ಸ್. ಯಾವುದಪ್ಪ ಸೆಲ್ಫ್ ಗವರ್ನೆನ್ಸ್ ಅಂದರೆ ಚಾವಡಿ ಸ್ವಶಾಸನ್ ಅಂತ ಇದೆ. ಚಾವಡಿ ಸ್ವಶಾಸನ್ ಅಂತಂದರೆ ಇಸ್ ದ ಟರ್ಮ್ ಫಾರ್ ಕೋಕ್ರೂಸ್ ಟ್ರೆಡಿಷನಲ್ ಫಾರ್ಮ್ ಆಫ್ ಸೆಲ್ಫ್ ಗವರ್ನೆನ್ಸ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ರೀತಿ ಪಂಚಾಯತ್ ಅಂತಾರಲ್ಲ ಹಳ್ಳಿ ಕಡೆ, ಅದಕ್ಕೆ ಚಾವಡಿ ಸ್ವಶಾಸನ ಅಂತ ಕರೀತಾರೆ. ಓಕೆ, ಸೊ ಗ್ಲಾನ್ಸಲ್ಲಿ ಟ್ರೈಬಲ್ ಗ್ರೂಪ್ಸ್ ಅಂದರೆ ಮುಂಡಾ ಆ್ಯಂಡ್ ಕೊಲಾರಿಯನ್ ಗ್ರೂಪ್. ಕೋರ್ಕೋ ಈಸ್ ದ ಲ್ಯಾಂಗ್ವೇಜ್, ಎಂಡೇಂಜರ್ಡ್, ಟ್ರೆಡಿಷನಲ್ ಡ್ಯಾನ್ಸ್ ಗದ್ಲಿ, ವಿಮೆನ್ ಇನ್ಸ್ಟ್ರೂಮೆಂಟ್ನ ಚಿತ್ಕೋಲೆ ಯೂಸ್ ಮಾಡ್ತಾರೆ, ಮೆಮೋರಿಯಲ್ ಪಿಲ್ಲರ್ಗೆ ಮುಂಡಾ ಅಂತ ಕರೀತಾರೆ, ಮೇನ್ ಆಕ್ಯುಪೇಷನ್ ಅಗ್ರಿಕಲ್ಚರ್, ಸೆಲ್ಫ್ ಗವರ್ನೆನ್ಸ್ ಸಿಸ್ಟಮ್ಗೆ ಚಾವಡಿ ಸ್ವಶಾಸನ ಅಂತ ಕರೀತಾರೆ. ಓಕೆ, ಸೊ
ದೀಸ್ ಆ್ಯಂಡ್ಸ್ ಟುಡೇಸ್ ನ್ಯೂಸ್ ಅನಾಲೈಸಿಸ್. ಬೇರೆ ಟಾಪಿಕ್ಸ್ ಏನಾದರೂ ಡಿಸ್ಕಸ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬೇರೆ ಏನಾದರೂ ಸೀರೀಸ್ನ ತರಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಬರುವಂಥ ಕ್ಲಾಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗೆ ಯಾರಾದರೂ ಇಯರ್ ಲಾಂಗ್ ಮೆಂಟರ್ಶಿಪ್ನ ನೋಡ್ತಾ ಇದ್ದರೆ ಶಿಕ್ಷಾ ಮೆಂಟರ್ಶಿಪ್ ಅಂತ ನಡೀತಾ ಇದೆ. ಸೊ ವಿಚ್ ಕವರ್ಸ್ ಸಿಲೆಬಸ್ ಫಾರ್ 12 ಮಂತ್ಸ್ ಇರುತ್ತೆ. ಆ 12 ಮಂತ್ಸಲ್ಲಿ UPSC ಸಿಲೆಬಸ್ನ ಅಟ್ಲೀಸ್ಟ್ 3 to 4 ಟೈಮ್ಸ್ ರಿವೈಸ್ ಮಾಡ್ತೀವಿ. ಜೊತೆಗೆ ಮೇನ್ಸ್ ಎಕ್ಸಾಮಿನೇಷನ್, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಹೇಗೆ ಅಪ್ರೋಚ್ ಮಾಡೋದು, ಇಂಟರ್ವ್ಯೂ ಹೇಗೆ ಅಪ್ರೋಚ್ ಮಾಡೋದು ಅಂತ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ಸೆಷನ್. ಜೈ ಹಿಂದ್, ಜೈ ಕರ್ನಾಟಕ.